ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಫೋಟೋಗಳನ್ನು ಕವರ್ ಮಾಡಿ ಸರ್, ಫೋಟೋಗ್ರಾಫ್ ಒಬ್ಬೊಬ್ಬರೇ ಬಂದ್ ಮಾಡಿ, ಸೈಡಲ್ಲಿ ನಿಂತ್ಕೊಂಡಾಗ. ಎಲ್ರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ನಮ್ಮ ಸ್ವಾಗತವನ್ನ ಕೋರ್ತಾ ಹಾಗೂ ನಿರೂಪಣೆಯ ಜವಾಬ್ದಾರಿಯನ್ನ ನಮ್ಮ ರೈತ ಸಂಘದ ಬೆನ್ನೆಲುಬಾದಂತ ನಮ್ಮ ಮಂಜೂರ್ ಅವರು ನಿರ್ವಹಿಸಲಿದ್ದಾರೆ. ಧನ್ಯವಾದಗಳು. ಆತ್ಮೀಯ ರೈತ ಬಂಧುಗಳೇ ಹಾಗೂ ಚಾಲಕ ಮಿತ್ರರೇ, ಟೋಲ್ ಬಾಧಿತ ಸವಾರರೇ, ಈ ಒಂದು ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ನೀಡಿರತಕ್ಕಂಥ ಈ ಒಂದು ಬೃಹತ್ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಹಾಗೂ ರೈತ ಸಂಘಟನೆಯ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರೈತ ಸಂಘವನ್ನು ಪ್ರಾರಂಭ ಮಾಡಿದಾಗಿಂದ ನಮ್ಮೊಟ್ಟಿಗೆ ಎಲ್ಲ ವಿಚಾರದಲ್ಲೂ ನಮಗೆ ತಿಳಿ ಹೇಳಿ ಸಂಘಟನೆಯನ್ನು ಬಲಪಡಿಸಿ ನಮ್ಮ ಸಂಘ ಈ ಒಂದು ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹಿರಿಯ ರೈತ ಮುಖಂಡರಾದಂತಹ ಕುಪ್ಸ್ವಾಮಿ ಸಿ ಅವರು, ಚನ್ನಪಟ್ಟಣ ಅವರು, ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘಟನೆಯ ಬೆನ್ನೆಲುಬಾಗಿ ನಮ್ಮ ಎಲ್ಲ ಹೋರಾಟಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅಣ್ಣನವರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಅನೇಕ ನಾಯಕರುಗಳು, ಹೋರಾಟಗಾರರು ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಸಾಮೂಹಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವೇದಿಕೆ ಮೇಲೆ ಹಾಗೂ ವೇದಿಕೆಯ ಮುಂಭಾಗ ಬಹಳಷ್ಟು ಜನ ಹೋರಾಟಗಾರರಿದ್ದೀರಿ, ಸಂಘಟನೆಗಳಿದ್ದೀರಿ. ಬಹಳಷ್ಟು ಸಂಘಟನೆಗಳು ನಮ್ಮೊಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಒಂದು ಸಂಘಟನೆಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಾಲ್ಮೀಕಿ ನಾಯಕರ ಯುವಕರ ಸಂಘ ಕರೇನಹಳ್ಳಿ, ಕರೇನಹಳ್ಳಿ, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ನಿಗ್ರಹ ಸಂಘ ಹಾರೋಹಳ್ಳಿ, ಸೇನಾನಿಗಳು ವೇದಿಕೆ ಬೆಂಗಳೂರು, ರಾಷ್ಟ್ರೋತ್ಥಾನ ಪರಿವಾರ ಸೋಮನಹಳ್ಳಿ, ನೆಲಗುಳಿ ಸಿಳ್ಳೆಕಾತ ಸಂಘ, ನಾಪಾ ವ್ಯಾಲಿ ಸಂಘಟನೆ, ದಲಿತ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ನರೇಗಾ ಸಂಘ ಕೋಡಿಹಳ್ಳಿ, ಶ್ರೀರಾಮ ಸೇನಾ ರೈತ ಮೋರ್ಚಾ ಸಂಘ ಬೆಂಗಳೂರು ದಕ್ಷಿಣ, ಅವಸರವಲ್ಲ ಕಂಪನಿಯ ಸಂಘಟನೆಗಳು ಹಾಗೂ ನಮ್ಮ ಕೆಆರ್ಎಸ್ ಪಾರ್ಟಿಯ ಪದಾಧಿಕಾರಿಗಳು, ಭೀಮಾರ್ಮಿ, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಕಗ್ಗಲೀಪುರ, ಗುಂಡಾಂಜನೇಯ ಭಕ್ತ ಮಂಡಳಿ ರಾವ್ಗಡ್ಲು ಹಾಗೂ ಇನ್ನೂ ಅನೇಕ ಸಂಘಟನೆಗಳು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾವೆ. ಅವರೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತ ಬಯಸೋಣ. ಹಾಗೂ ಸ್ಥಳೀಯ ಎಲ್ಲ 4 ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಹಾಗೂ ಕಾರ್ಯಕಾರಿಣಿ ಮಂಡಳಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಈ ಒಂದು ಟೋಲ್ ಬಾಧಿತ ವಿಚಾರ ಬಗ್ಗೆ ಬಹಳಷ್ಟು ನಾವು ಸಂಕಷ್ಟಕ್ಕೆ ಈಡಾಗಿರೋ ವಾಹನ ಚಾಲಕರು ಮತ್ತು ವಾಹನ ಚಾಲಕರ ಮಾಲೀಕರುಗಳು ಕೂಡ ಈ ಒಂದು ಹೋರಾಟಕ್ಕೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಗ್ಲಿಪುರ ಮಾರವಾಡಿ ಸಂಘದವರು ಕೂಡ ಪ್ರಪ್ರಥಮ ಬಾರಿ ಅವರು ನಮಗೆ ಕರೆ ಮಾಡಿ ನಾವು ನಿಮ್ಮ ಹೋರಾಟಕ್ಕೆ ಸಂಪೂರ್ಣವನ್ನು ಬೆಂಬಲವನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಸ್ವಯಂ ಪ್ರೇರಿತವಾಗಿ ಅವರು ಕೂಡ ಬಂದ್ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ರು. ಅವರು ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮಾರವಾಡಿಯವ್ರಿಗೊಂದು ಮಾರವಾಡಿ ಅಂಗಡಿ ಮಾಲೀಕರಿಗೆ ವಿಶೇಷವಾದ ಒಂದು ಚಪ್ಪಾಳೆ. ಯಾಕಂದ್ರೆ ನಾವು ಹೇಳೋದ್ರಿಲ್ಲ ಅವ್ರಿಗೆ, ಅವರ ಮುಂಚೆ ಅಂಗಡಿಗಳನ್ನ ಕ್ಲೋಸ್ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. 2 ದಿನದ ಮುಂಚೆನೆ ನಾವು ಅಂಗಡಿ ಕ್ಲೋಸ್ ಮಾಡಬೇಕು, ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ತಮ್ಮ ಒಂದು ಸಂಘಕ್ಕೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಪೊಲೀಸ್ ಇಲಾಖೆಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಈಗ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಪಕ್ಷದ ಮುಖಂಡರಾದಂತ, ನಮ್ಮ ಸಂಘಟನೆಯ ಮುಖಂಡರಾದಂತ ಪ್ರಶಾಂತ್ ಅಣ್ಣ ಅವರು ಮುಂದುವರಿಸ್ತಾರೆ. ಧನ್ಯವಾದಗಳು. ಬಂಧುಗಳೇ, ವೇದಿಕೆಯ ಮೇಲಿರುವಂತ ನ್ಯಾಯ ದೇವರಾದಂಥ ಸಂತೋಷ್ ಹೆಗ್ಡೆ ಅವರೇ, ನಮ್ಮ ರೈತ ಶಕ್ತಿಯಾದಂಥ ಪುಟ್ಟಸ್ವಾಮಿ ಅಣ್ಣನವರೇ, ಕುಮಾರಸ್ವಾಮಿ ಅವರೇ, ಮಾರ್ಗದರ್ಶಕರಾದಂಥ ನನ್ನ ಸಹೋದರರು, ಹಾಗೂ ಮತ್ತೊಬ್ಬರ ರೈತ ಸಂಘದ ನಾಯಕರಾದಂಥ ಚೀಲೂರು ಮುನ್ರಾಜ್ ಅವರೇ, ಪವನಣ್ಣ ವಿಜಯಣ್ಣವರವರೇ, ಹಾಗೂ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಹಾಗೂ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಈ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಈ ಜನರು ಈ ಟೋಲ್ನಿಂದ ಅನುಭವಿಸ್ತಾ ಇರುವಂತಹ ಒಂದು ಸಮಸ್ಯೆಯ ಬಗ್ಗೆ ತಮ್ಮ ಮುಂದೆ ಕೆಲವೇ ಮಾತುಗಳಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಅದು ಬರೀ ಒಂದು ಟೋಲ್ ಅನ್ನೋಂಥ ಸಮಸ್ಯೆ ಅಲ್ಲ, ಒಂದು ನೋವು ಕೂಡ ಆಗೋಗಿದೆ. ನಾವೆಲ್ಲರೂ ಈ ಭಾಗದಲ್ಲಿ ಇರುವಂತವ್ರೆಲ್ಲರೂ ಕೂಡ ಅತ್ತಗೆ ತುಂಬಾ ಶ್ರೀಮಂತರು ಅಲ್ಲ, ಈ ಕಡೆ ತುಂಬಾ ಬಡವರು ಅಲ್ಲ, ಬಡವರು ಕೂಡ ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಸುಮಾರಾಗಿ ಒಂದು ಜೀವನ ಕಟ್ಟಿಕೊಂಡಿರುವಂತವ್ರೆಲ್ಲ ಇದ್ದಾರೆ. ಆದ್ರೆ ನಮ್ಮೆಲ್ಲರಿಗೂ ಏನೋ ಒಂದು ವರದಾನ ಮಾಡ್ತೀವಿ ಅನ್ನುವಂಥ ದೃಷ್ಟಿಲಿ ಟೋಲ್ನವರು ಬಂದ್ರು. ಪ್ರಾರಂಭದಿಂದನೂ ಕೂಡ ರೈತ ಸಂಘ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸಿತ್ತು. ಈ ಟೋಲ್ ಇಲ್ಲಿ ನಿರ್ಮಾಣ ಆದ್ರೆ ಯಾವ ರೀತಿ, ಅವರೆಲ್ಲ ಹೇಳಿದ್ರು ಸ್ಥಳೀಯವಾಗಿ ನಿಮಗೆಲ್ಲ ಉಚಿತವಾಗಿ ಕೊಡ್ತೀವಿ, ಇಲ್ಲೆಲ್ಲ ಟೋಲ್ ನಿರ್ಮಾಣ ಆಗೋದ್ರಿಂದ ನಿಮ್ಗೆಲ್ಲ ಕಮರ್ಷಿಯಲ್ ಆಗುತ್ತೆ, ಒಳ್ಳೇದಾಗತ್ತೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ನಾವು ಕೂಡ ಕಾದು ನೋಡುವಂತ ಒಂದು ಸೂಚನೆಗೆ ನಾವು ಮುಂದಾದ್ವಿ. ಅದಾದ ನಂತರ ಹಂತವಾಗಿ ಇವ್ರದ್ದು ಟೋಲು ಎಲ್ಲ ನಿರ್ಮಾಣ ಆಗ್ತಾ ಇದ್ದಂಗೆ ನಮಗೆ ಗಮನಕ್ಕೆ ಬಂತು, ಓಹೋ ಇದು ಇವರು ಟೋಲ್ ಕೇಂದ್ರವನ್ನ ಪ್ರಾರಂಭಿಸುವ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ರೀತಿನೇ ಇಲ್ಲಿ ಸರಿ ಇಲ್ಲ. ಇಲ್ಲಿ 50 ಮೀಟರ್ ದೂರ ಹೋದ್ರೆ 4 ಈ ಕಡೆ 1-2 ಪಂಚಾಯತಿಗಳಿಗೆ, ಈ ಕಡೆ ಒಂದು ಪಂಚಾಯತಿಯವ್ರಿಗೆ 3 ಪಂಚಾಯತಿಯವ್ರಿಗೆ ಅನುಕೂಲ ಆಗ್ತಾ ಇತ್ತು. ಹಿಂದಕ್ಕೆ ಹೋಗುವಂತ ಪ್ರಯತ್ನನೂ ಕೂಡ ಇವ್ರು ಮಾಡಿಲ್ಲ. ಅಂದ್ರೆ ಹೇಳಿದ್ರೆ ಇವರು ಸ್ಥಳೀಯರ ಮೇಲೆ ಬರೆ ಹಾಕೋದಕ್ಕೆ ನಿಂತಿದ್ದಾರೆ. ಆ ಮಂಟೇಸ್ವಾಮಿ ಅವರು ಅವತ್ತೇ ಹೇಳಿದ್ರು, ನಡೆಯೋ ದಾರಿಗೆ ಸುಂಕ ಅಂತ. ಇವತ್ತು ನಾವು ನೀವೆಲ್ಲ ಮನೆಯಿಂದ ಆಚೆ ಬಂದ್ರೂ ಕೂಡ ಶುಲ್ಕ ಕಟ್ಟುವಂಗಾಗಿದೆ. ಇಲ್ಲಿಂದ ದೂರ ಹೋಗೋರೆಲ್ಲ ಬೆಳಿಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಆದ್ರೆ ನಾವು ಇಲ್ಲಿ ಪ್ರತಿನಿತ್ಯವಾಗಿ ಈ ಒಂದು ಸ್ಥಳೀಯ ಕೇಂದ್ರದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಮತ್ತೆ ಮಾರಾಟ ಕೇಂದ್ರಗಳಿದೆ, ಶಾಲೆಗಳಿದೆ, ಎಲ್ಲದಕ್ಕೂ ನಾವು ಮತ್ತೆ ತಿರುಗಾಡ್ತಾನೆ ಇರಬೇಕು. ಮತ್ತೆ ಪ್ರತಿದಿನ 16 ಬಾರಿ ನಾವು ಇಲ್ಲಿ ತಿರುಗಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವರ ಟಾರ್ಗೆಟ್ ಇರುವಂತದ್ದು ಅರ್ಧ ಭಾಗಕ್ಕಿಂತ ಹೆಚ್ಚು ಶುಲ್ಕವನ್ನ ಮತ್ತೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮನೆಯಿಂದ ಆಚೆ ಬಂದ್ರೆ ಎಲ್ಲಿಂದ ತರೋಣ ನಾವು ಹಣ? ಅದಕ್ಕೆ ನಾವು ಇವತ್ತು ರೈತ ಸಂಘ ಕೆಲವು ಸ್ಲೋಗನ್ಗಳನ್ನ ಇಡ್ತಿದ್ದೀವಿ ನಿಮ್ಮ ಸಮಸ್ಯೆಗಳ ಬಗ್ಗೆ. ಆ ಸ್ಲೋಗನ್ ಅಲ್ಲಿ ಒಂದು, ನಮ್ಗೆ ಒಂದಷ್ಟು ಕಳ್ತನ ಉಳ್ಳವರ ಮನೆ ಹತ್ರ ಎಲ್ಲ ದೂರ ಹೋಗಿ ಕಳ್ತನ ಮಾಡ್ಕೊಳ್ಳೋಕೆ ಪೊಲೀಸರೇ ದಯವಿಟ್ಟು ಅವಕಾಶ ಕೊಡಿ, ಯಾಕಂದ್ರೆ ನಾವು ಟೋಲ್ ಕಟ್ಟಬೇಕಾಗಿದೆ ಅಂತ. ಈ ಒಂದು ದಾರುಣವಾದಂತ ಸ್ಥಿತಿ, ಹೀನವಾದಂತ ಸ್ಥಿತಿ ನಮ್ದು ಎಲ್ಲಿಂದ ತರೋಣ ನಾವು? ಈ ರಸ್ತೆಯನ್ನ ಬಿಟ್ಟು ಏನು ಕಳ್ಳರಂತ ಇನ್ನೆಲ್ಲಿ ಹೋಗೋಣ? ಎಲ್ಲೂ ಕೂಡ ಸಂಪರ್ಕಗಳಿಲ್ಲ. ಸಂಪರ್ಕಗಳಿದ್ರು ಆ ರಸ್ತೆಗಳು ಸರಿ ಇಲ್ಲ, ವಾಹನಗಳು ಹೋಗಲ್ಲ. ಇದೆಲ್ಲವನ್ನು ನೋಡ್ಕೊಂಡು ಈ ಒಂದು ಟೋಲ್ ಅನ್ನ ಸ್ಥಾಪನೆ ಮಾಡ್ಕೊಂಡಿರುವಂತದ್ದು. ಕಾನೂನಿನಲ್ಲಿ ನಾವು ನಡೆದಾಡುವ ಹಕ್ಕು, ಸ್ವಾತಂತ್ರ್ಯ ಇದೆ. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಸ್ವಾತಂತ್ರ್ಯವಾದ ಬದುಕನ್ನ ಬದುಕ್ತಾ ಇರೋರಂತ. ಆದ್ರೆ ಇಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ಹರಣ ಮಾಡ್ತಾ ಇದ್ದಾರೆ, ನಮ್ಮ ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ತಾ ಇದ್ದಾರೆ. ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥದ್ದು. ಮತ್ತೆ ನಾವು ಈ ಬಹಳಷ್ಟು ಪ್ರಯತ್ನಗಳನ್ನೆಲ್ಲ ಮಾಡಿದ್ರು ಕೂಡ ಇವರೆಲ್ಲ ಸೋಲೋದಕ್ಕೆ ರೆಡಿ ಇಲ್ಲ. ನೀವು ಸ್ಥಳೀಯರು, ನಿಮ್ಮಿಂದನೇ ನಾವು ಕಿತ್ಕೊಳ್ಳೋಕೆ ರೆಡಿ ಇದ್ದೀವಿ, ನೀವು ಬಾಯಿ ಮುಚ್ಕೊಂಡು ಕಟ್ಟಬೇಕು ಅಂತ. ಮತ್ತೆ ಇಲ್ಲಿ ಮತ್ತೊಂದು ರಾತ್ರಿ ನನ್ನ ಕರೆ ಮಾಡಿ ಕೆಲವರು ತಿಳಿಸಿದ್ರು, ಇಲ್ಲಿ ಸ್ಥಳೀಯರಿಂದ ಕೆಲವು
ರೌಡಿಸಂ ಹಿನ್ನೆಲೆ ಇರುವಂತವ್ರಿಗೆ ಕೆಲಸಗಳನ್ನ ಕೊಟ್ಟು ಅವ್ರಿಗೆ ಒಂದು ಬೆದರಿಕೆ, ಸ್ಥಳೀಯರಿಂದಲೇ ಬೆದರಿಕೆ ಹಾಕಿಸ್ತಾ ಇದ್ದಾರೆ ಅನ್ನುವಂತ ಆಘಾತಕಾರಿ ಸುದ್ದಿ. ಕೆಲವರ ಹೆಸರನ್ನು ಕೂಡ ಹೇಳಿದ್ದಾರೆ. ಕಿರಣ್ ಅಂತ ಯಾರೋ, ಅಕ್ಷಯ್ ಅಂತ ಯಾರೋ, ಅವರು ನಿಮಗೆ ಏನ್ ಬೇಕಾದ್ರೂ ಮಾಡ್ತೀವಿ, ಕಳೆದು ತೋರಣ ಕಟ್ಟಕ್ಕೂ ಸಿದ್ಧ ಅನ್ನುವಂತ ಒಂದು ವೃತ್ತಿಲಿ ನಮ್ಮನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಜನ. ಇದು ಬಹಳ ವಿಪರ್ಯಾಸ. ರೈತ ಸಂಘ ಇಲ್ಲಿ ಬಡವ್ರ ಮಕ್ಕಳಿದ್ದಾರೆ, ಆ ಸ್ಥಳೀಯರಿಗೆ ನೀವು ಒಂದು ಉದ್ಯೋಗ ಅವಕಾಶನೂ ಕೂಡ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿತ್ತು. ಆದ್ರೆ ಇವರು ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿ ಒಂದು ರೌಡಿ ಪ್ರವೃತ್ತಿ ಇರುವಂತವ್ರ ಒಂದು ಅಂತವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಸೂಚನೆಗಳನ್ನ ಕೊಟ್ಟು ನಮಗೆ ಬೆದರಿಕೆಗಳನ್ನ ಹಾಕಿಸ್ತಾ ಇದ್ದಾರೆ. ಎಂತ ಹೇಗೆ ಸಂಗತಿ ಅಲ್ವಾ? ನಾವೆಂತ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ನಾವು ಇಷ್ಟೊಂದು ಕಷ್ಟವಾಗಿ ನಾವು ಬದುಕ್ಬೇಕಾ? ನಾವೇನ್ ತಪ್ಪು ಮಾಡಿದೀವಿ? 4 ಪಂಚಾಯತಿಗಳ ಜನ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, 12 ತಾಲೂಕುಗಳಿಗೂ ಕೂಡ ಹೊಂದಿಕೊಂಡಂತ ಇರುವಂತದ್ದು ಆರೋಳಿ ಮತ್ತು ಕನಕಪುರ ತಾಲೂಕುವರೂ ಕೂಡ ಪ್ರತಿನಿತ್ಯ ಹೋರಾಡ್ತಾ ಇರಬೇಕು. ಅವ್ರಿಗೂ ಕೂಡ ಸಮಸ್ಯೆ ಆಗಿದೆ. ಇಲ್ಲಿಂದ ನಾವು 100 ಮೀಟರ್ ದಾಟಿದ್ರು ಕೂಡ ನಾವು ಅಲ್ಲೆಲ್ಲೋ ಶಿಂಷಾ ಹತ್ರ ಅಷ್ಟು ಟೋಲ್ ಕಟ್ಟಬೇಕಾಗಿದೆ. ಒಂದು ಬಾರಿ ಅಲ್ಲ, ಎಲ್ಲಿ ಒಬ್ರು ವಾಹನ ಚಾಲಕರು ಹೇಳ್ತಾ ಇದ್ರೆ, ನಾನು ದುಡ್ದಂತ ಬಹುಪಾಲು ಹಣ ಇಲ್ಲೇ ಆಗ್ತಾ ಇದೆ, ಒಂದ್ 100 ರೂಪಾಯಿ 200 ರೂಪಾಯಿ ಉಳಿದ್ರೆ ನನಗೆ ಹೆಚ್ಚು, ನಾನು ಏನ್ ಸಂಸಾರ ಸಾಕ್ಲಿ, ನಾನು ಏನು ಮಕ್ಕಳಿಗೆ ಭವಿಷ್ಯಗಳನ್ನ ಕಟ್ಟಲಿ ಅಂತ. ಅಂದ್ರೆ ನಮ್ಮ ಭವಿಷ್ಯಕ್ಕೆ ಮಾರ್ಗವಾಗಿರುವಂತದ್ದು ಈ ಟೋಲ್. ಇವ್ರಿಗೆ ಅವಕಾಶ ಇತ್ತು, ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದ್ರೆ ಸರ್ವಿಸ್ ರೋಡ್ ನಿರ್ಮಾಣ ಮಾಡ್ಬಿಟ್ಟು ಇಲ್ಲಿ ಬೈಪಾಸ್ ಅನ್ನ ನಿರ್ಮಾಣ ಮಾಡಿ ಆ ಪೊಲೀಸ್ ಸ್ಟೇಷನ್ ಇಂದ ಮುಂದೆ ಹೋಗಿ ಟೋಲ್ ಅನ್ನ ಮಾಡ್ಕೊಂಡಿದ್ರೆ ಬಂದಂತವ್ರು ಆರಾಮಾಗಿ ಟೋಲ್. ಇಲ್ಲಿ 4 ಪಂಚಾಯತಿಯ ಜನ ನಿರಾಳವಾಗಿರ್ತಿದ್ರು. ಇಲ್ಲೊಂದು ಚಿಕ್ಕದಾಗಿ ಟೋಲ್ ಮಾಡಿಕೊಂಡು ಏನೋ ಹೊರಗಡೆಯಿಂದ ಬಂದಂತವ್ರು ಮಿಸ್ಯೂಸ್ ಮಾಡುವಂತವ್ರಿಗೆ ಅವ್ರು ಪರಿಶೀಲನೆ ಮಾಡಿ ಅವ್ರ ಹತ್ರ ವಸೂಲಿ ಮಾಡಿಕೊಂಡು ಸ್ಥಳೀಯರಿಗೆ ನಮಗೆ ಕಳಿಸ್ಬೋದಾಗಿತ್ತು, ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿತ್ತು. ಆದ್ರೆ ನಮ್ಮನ್ನ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಈಗಾಗಲೇ 2-3 ಕೇಸ್ಗಳನ್ನ ದಾಖಲಾಗಿದೆ. ನಮ್ಮ ಸೋಮನಹಳ್ಳಿಯ ಒಂದು ಒಳ್ಳೆ ವ್ಯಕ್ತಿಗಳ ಮೇಲೇನೆ ಇವರು ಹಲ್ಲೆ ಮಾಡ್ತಾ ಇದ್ದಾರೆ. ನಮ್ಮ ಮುಖಂಡರ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವರು ಮುಂದಕ್ಕೆ ಜನಸಾಮಾನ್ಯರನ್ನ ಬಿಡ್ತಾರ? ಇಂಥ ಒಂದು ಅಮಾನವೀಯ ಪ್ರವೃತ್ತಿಯಿಂದನೂ ಕೂಡ ನಾವು ನೀವೆಲ್ಲ ಹೊರಬರ್ಬೇಕಾದ್ರೆ ಈ ಒಂದು ಹೋರಾಟ ನಾವು ನೀವೆಲ್ಲ ಅಂತಿಮ ಹಂತದ ಹೋರಾಟ. ಈ ಎಲ್ಲ ಶಕ್ತಿಗಳ ನೆರವಿನಿಂದ, ನಿಮ್ಮೆಲ್ಲರ ಒಂದು ಭಾಗವಹಿಸುವಿಕೆ ನೆರವಿನಿಂದ ನಾವು ಈ ಹೋರಾಟವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಹೋರಾಟವನ್ನ ನಾವು ಸಾಧಿಸೋಣ. ನಮ್ಮ ಹಕ್ಕುಗಳು ಎಲ್ಲಿ ಹರಣ ಆಗಿದೆಯೋ ಅಲ್ಲಿ ನಾವು ನಮ್ಮ ಹಕ್ಕುಗಳನ್ನ ಮರುಸ್ಥಾಪಿಸೋಣ. ಈ ಟೋಲ್ ಅನ್ನ ಅವ್ರ ಲಾಭಾಂಶವನ್ನ ಬೇರೆ ಎಲ್ಲಿ ಬೇಕಾದ್ರೂ ಹೋಗಿ ಪಡೀಲಿ, ನಮಗೆ ಸರ್ವಿಸ್ ರಸ್ತೆಯನ್ನ ಕೊಡ್ಲೇಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನು ಆರಂಭಿಸಿರುವಂತದ್ದು. ನಮ್ಮ ಹೋರಾಟ ನಮ್ಮೆಲ್ಲರ ಒಂದು ಹೋರಾಟಕ್ಕೆ, ನಮ್ಮೆಲ್ಲರ ಒಂದು ಜೀವನಕ್ಕೆ ಶಾಂತಿ ಸಿಗ್ಲಿ, ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಿರಿಯ ಮುಖಂಡರು ಶಿವಕುಮಾರ್ ಅವರು